ಉನ್ನತ ಶೈಕ್ಷಣಿಕ ಸೇವೆ ಶ್ಲಾಘನೀಯ. ಜೆಪಿ ವಿದ್ಯಾಸಂಸ್ಥೆ ಶತಮಾನೋತ್ಸವ ಆಚರಿಸಲಿ ಚಿದಾನಂದ. ಶಿಕ್ಷಣ ವ್ಯಾಪಾರೀಕರಣವಾಗಿರುವ ಸಂದರ್ಭದಲ್ಲಿ ಕಡಿಮೆ ಶುಲ್ಕ ಪಡೆದು ವಿದ್ಯಾರ್ಥಿಗಳಿಗೆ ಮೌಲ್ಯಯುತ ಗುಣಮಟ್ಟದ ಶಿಕ್ಷಣ ನೀಡಿ ಸಮಾಜದ ಉನ್ನತ ಪ್ರಜೆಗಳನ್ನಾಗಿ ರೂಪಿಸುತ್ತಿರುವ ಜೆಪಿ ವಿದ್ಯಾಸಂಸ್ಥೆಯ ಶೈಕ್ಷಣಿಕ ಸೇವೆ ಶ್ಲಾಘನೀಯವಾದದ್ದು ಎಂದು ಪಟ್ಟಣ ಪಂಚಾಯಿತಿ ಸದಸ್ಯ ಚಿದಾನಂದ ತಿಳಿಸಿದರು. ಪಟ್ಟಣದ ಕ್ರೀಡಾಂಗಣದಲ್ಲಿ ಗೆಳೆಯರ ಬಳಗದ ಜೆಪಿ ವಿದ್ಯಾಸಂಸ್ಥೆ ಆಯೋಜಿಸಿದ್ದ 45ನೇ ವರ್ಷದ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಮಾತನಾಡಿದ ಅವರು, ಬಡವರು, ಕೂಲಿ ಕಾರ್ಮಿಕರು, ಮಧ್ಯಮ ವರ್ಗ ಕುಟುಂಬದ ಮಕ್ಕಳು ನಗರ ಪ್ರದೇಶದ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡುತ್ತಿರುವುದು ಇಂದು ಬಹಳ ಕಷ್ಟ ಸಾಧ್ಯವಾಗಿದೆ. ಕಾರಣ ಅಲ್ಲಿನ ದುಬಾರಿ ಅಭಿವೃದ್ಧಿ ಹಾಗೂ ವ್ಯಾಸಂಗ ಶುಲ್ಕವನ್ನು ಭರಿಸಿ ಓದುವುದು ಬಡವರಿಗೆ ಸಾಧ್ಯವಿಲ್ಲದ ಮಾತಾಗಿದೆ. ಇಂತಹ ದುಬಾರಿ ವ್ಯಾಪಾರಿ ಮನೋಭಾವದ ಶಿಕ್ಷಣ ವ್ಯವಸ್ಥೆಯೊಳಗೆ ತಾಲೂಕು ಕೇಂದ್ರದಲ್ಲಿ ಸಮಾನ ಮನಸ್ಕ ಗೆಳೆಯರು ಸ್ಥಾಪಿಸಿದ ಸಂಸ್ಥೆ ಕಳೆದ 45 ವರ್ಷಗಳಿಂದ ಅತಿ ಕಡಿಮೆ ಶುಲ್ಕ ಪಡೆದು ಸಹಸ್ರಾರು ಸಂಖ್ಯೆಯ ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆ ಮಾಡಿರುವುದು ಬಹಳ ದೊಡ್ಡ ಸಾಧನೆಯಾಗಿದೆ. ಈ ಸಂಸ್ಥೆಯಿಂದ ವ್ಯಾಸಂಗ ಮಾಡಿದ ಸಾಕಷ್ಟು ಮಂದಿ ಇಂದು ಸಮಾಜದ ದೊಡ್ಡ ದೊಡ್ಡ ಹುದ್ದೆಯನ್ನು ಅಲಂಕರಿಸಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ಹಾರೈಸಿದರು. ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಪೋಷಕರ ಶಾಲೆಯ ಹೆಸರನ್ನು ಮತ್ತೊಮ್ಮೆ ನಾವು ಕೇಳಬೇಕೆಂದರೆ ಅದು ವಿದ್ಯಾರ್ಥಿಗಳಾದ ನಿಮ್ಮಂಥ ವಿದ್ಯಾರ್ಥಿಗಳಿಂದ ಮಾತ್ರ ಸಾಧ್ಯ. ನೀವು ಉತ್ತಮವಾಗಿ ಅಧ್ಯಯನ ಮಾಡಿ ಸಮಾಜದ ಉನ್ನತ ಹುದ್ದೆಯನ್ನು ಅಲಂಕರಿಸಿದಾಗ ಮಾತ್ರ ಈ ಯಶಸ್ಸು ಸಾಧ್ಯವಾಗುತ್ತದೆ. ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಜೆಪಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಜಿಆರ್ ರಂಗೇಗೌಡ ಮಾತನಾಡಿದರು. ಸಂಸ್ಥೆಯು ಕಳೆದ 45 ವರ್ಷದಿಂದ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಿದೆ. ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಶಾಲೆಯಲ್ಲಿ ವ್ಯಾಸಂಗ ಮಾಡಿ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರುವವರನ್ನ ಸನ್ಮಾನಿಸುತ್ತಾ ಬಂದಿದೆ. ಈ ದೇಶದಲ್ಲಿ ಈ ಶಾಲೆ ಹೆಸರು ಮತ್ತೆ ನಿಮ್ಮ ತಂದೆ ತಾಯಿ ಪೋಷಕರ ಹೆಸರು ಮತ್ತೆ ಎಲ್ಲಾ ದೊಡ್ಡ ಮಟ್ಟದಲ್ಲಿ ಕೇಳಬೇಕು ಅಂದ್ರೆ ಅದು ನಿಮ್ ಕೈಲಿದೆ. ಹೆಂಗೆ ಅಂದ್ರೆ ಮೊನ್ನೆ ತಾನೇ ಚೆಸ್ ಚದುರಂಗ ಸ್ಪರ್ಧೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವ ಚಾಂಪಿಯನ್ ಆದಂತ ಗುಕೇಶ್ ಅವ್ರನ್ನ ನಾವ್ ಯಾರು ನೋಡಿರ್ಲಿಲ್ಲ. ಅವ್ರ ತಂದೆ, ಅವ್ರು ಓದಿದ ಶಾಲೆ, ಅವ್ರ ಊರು ಎಲ್ಲಾರು ಇವತ್ತೆಲ್ಲ ನಾವು ಮೆಲ್ಕಾಗ್ತೀವಿ, ಗೂಗಲ್ ಅಲ್ಲಿ ಸರ್ಚ್ ಮಾಡ್ತೀವಿ, ನೋಡ್ತೀವಿ, ಯೂಟ್ಯೂಬ್ ಅಲ್ಲಿ ನೋಡ್ತೀವಿ. ಅದೇ ತರ ತುರುವೇಕೆರೆ ಜೆಪಿ ಶಾಲೆ, ನಿಮ್ ತಂದೆ ತಾಯಿ, ನಿಮ್ ಪೋಷಕರ ಹೆಸರನ್ನ ವಿಶ್ವ ಮಟ್ಟದಲ್ಲಿ ತೋರಿಸಬೇಕಾದದ್ದು ನಿಮ್ ಜವಾಬ್ದಾರಿ. ದಯಮಾಡಿ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಆದ್ಯತೆನ ಕೊಡಬೇಕು. ನೀವು ಆ ಕಡೆ ಹೆಚ್ಚಿನ ಗಮನ ಕೊಡಬೇಕು. ಪಠ್ಯೇತರ ಚಟುವಟಿಕೆಗಳು ಕೂಡ ಭಾಗವಹಿಸಬೇಕು. ಹಾಗೆ ಪೋಷಕರು ಸಹಿತ ಅವ್ರ ಬರೇ ಪುಸ್ತಕದ ಹುಳ ಮಾಡೋದ್ ಬದಲು ಪ್ರಪಂಚದಲ್ಲಿ ಅವರು ಎಲ್ಲೇ ಹೋದ್ರು ಗೆದ್ದು ಬರೋಂತ ಶಕ್ತಿ ಮತ್ತು ಸಾಮರ್ಥ್ಯ, ಆತ್ಮಸ್ಥೈರ್ಯ, ಧೈರ್ಯನ ತುಂಬಬೇಕು ಅಂತ ನಿಮ್ಮಲ್ಲಿ ಕೂಡ ಕೇಳ್ಕಂತ ಜೆಪಿ ವಿದ್ಯಾಸಂಸ್ಥೆ ಬಗ್ಗೆ ನಾನು ಹೆಚ್ಚಿನದಾಗಿ ಹೇಳಂಗಿಲ್ಲ. ಸಾವಿರಾರು ಮಕ್ಕಳಿಗೆ ವಿದ್ಯಾದಾನ ಮಾಡ್ತಾ ಇದ್ದಾರೆ. ಸುಮಾರು ಹೆಚ್ಚು ಕಮ್ಮಿ 1,500 ಮಕ್ಕಳು ಓದ್ತಾ ಇರ್ಬೋದು ಅಂತ ಅನ್ಕೊಂತೀನಿ. ಆದ್ರೆ ಶಿಕ್ಷಣ ಇವತ್ತು ವ್ಯಾಪಾರೀಕರಣ ಆಗಿದೆ. ಪ್ರತಿನಿತ್ಯ ನೋಡ್ತಾ ಇದ್ದೀವಿ ನಾವು. ಜೆಪಿ ಶಿಕ್ಷಣ ಸಂಸ್ಥೆ ವ್ಯಾಪಾರೀಕರಣ ಮಾಡ್ತಿಲ್ಲ ಅಂತ ನಾನು ಕಣ್ಣಲ್ಲಿ ನೋಡಿದ್ದೀನಿ, ಕಿವಿಲ್ ಕೇಳಿದ್ದೀನಿ. ನನಗೂ ಗೊತ್ತಿದೆ ಹೆಂಗೆ ಅಂದ್ರೆ ಈ ವಿದ್ಯಾಸಂಸ್ಥೆಯಲ್ಲಿ ದುಡ್ಡಿಗೆ ಜಾಸ್ತಿ ಮಹತ್ವ ಕೊಡಲ್ಲ ಇವರು. ಏನೋ ಶಾಲೆ ಡೆವಲಪ್ಮೆಂಟ್ ಸ್ವಲ್ಪ ದುಡ್ಡು ಬೇಕು, ಅದನ್ನ ಅವ್ರ ಕೈಲಿ ಆದಷ್ಟು ಕಮ್ಮಿ ದುಡ್ಡಲ್ಲಿ ಇವರು ಒಳ್ಳೆ ಶಿಕ್ಷಣ, ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ. ಈ ಜೆಪಿ ಶಿಕ್ಷಣ ಸಂಸ್ಥೆ ಬಹಳ ದೊಡ್ಡದಾಗಿ ಬೆಳೆದಿದೆ ಅಂತ ಹೇಳಿ ಸಂಸ್ಥೆ ಅಗಾಧವಾಗಿ ಬೆಳೆದಿದೆ. ನಮ್ಮ ಧ್ಯೇಯ ಒಂದು, ಮಕ್ಕಳಿಗೆ ವಿದ್ಯೆಯ ಜೊತೆಗೆ ಉತ್ತಮ ಸಂಸ್ಕಾರ ಕೊಡಬೇಕು. ಓದಿ ಅವನು ಸಂಸ್ಕಾರ ರಹಿತನಾದ್ರೆ ಸಮಾಜ ಕಂಟಕನಾಗುತ್ತಾನೆ. ಹಾಗೆ ವಿದ್ಯೆಯ ಜೊತೆಗೆ ಸಂಸ್ಕಾರ ಕೊಟ್ರೆ ಅವನು ವಿದ್ಯೆ ಅಕಸ್ಮಾತ್ ಮುಂದೆ ಅಪರೂಪ ಅವನಿಗೆ ಅನುಕೂಲ ಆಗ್ತಾ ಇದ್ರು ಸಹ ಸಂಸ್ಕಾರದಿಂದ ಅವನು ಉನ್ನತ ಮಟ್ಟಕ್ಕೆ ಹೇಳ್ತಾನೆ. ಆ ಒಂದು ದೃಷ್ಟಿಯಿಂದ ಅತಿ ಕಡಿಮೆ ಫೀಜು. ಆಮೇಲೆ ನಾವು ಯಾವುದೇ ಬಸ್ಸನ್ನ ನಾವು ಬೇಕು ಅಂತ ಇದು ಮಾಡಿಲ್ಲ. ಅವರವರ ಮಕ್ಕಳನ್ನು ಅವರೇ ನೇರವಾಗಿ ಕರ್ಕೊಂಡ್ಬರ್ಬೇಕು, ನಮ್ಮ ಶಾಲೆಗೆ ಬಿಡಬೇಕು. ಮಕ್ಕಳನ್ನು ಅವರೇ ಅವರ ಸ್ವಂತ ನಿಗಾದ ಮೇಲೆ ಕರ್ಕೊಂಡ್ಬರ್ಬೇಕು, ಹಂಗೆ ವಾಪಸ್ ಕರ್ಕೊಂಡು ಹೋಗ್ಬೇಕು. ಈಗ ನಾವು ಮುಂದಿನ ವರ್ಷ ನಮ್ಮ ಸಂಸ್ಥೆ ವತಿಯಿಂದ PU ಕಾಲೇಜ್ ಸುಮಾರು ಒಂದು 200 ವಿದ್ಯಾರ್ಥಿಗಳು ಬೇರೆ ಬೇರೆ ಕಡೆ SSLC ಆದ್ಮೇಲೆ ತುರುವೇಕೆರೆಯಿಂದ ಹೋಗ್ತಾ ಇದ್ದಾರೆ. ಅವ್ರಿಗೆ ಇಲ್ಲೇ ಇದು ವಿದ್ಯಾ ಅನುಕೂಲ ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ನಾವೀಗ 14 ಗುಂಟೆ ಜಾಗ ತಗೊಂಡಿದ್ದೀವಿ.
ಈಗ ಕಟ್ಟಡ ಪ್ರಾರಂಭ ಮಾಡಿ ಮುಂದಿನ ವರ್ಷ 25-26ಕ್ಕೆ ಒಂದು 100% PUC ಕಾಲೇಜ್ PU ಕಾಲೇಜ್ ಮಾಡಬೇಕು ಅಂತ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಎಲ್ಲರೂ, ನಮ್ಮ ಅಧ್ಯಕ್ಷರು, ನಾವು ಎಲ್ಲರೂ ಸೇರಿ ಒಂದು ಆ ನಿಟ್ಟಿನಿಂದ ಹೋರಾಡ್ತಾ ಇದ್ದೀವಿ. ಸಮಾರಂಭದಲ್ಲಿ ಶಾಲೆಯ ವ್ಯಾಸಂಗ ಮಾಡಿ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರುವ ವೈದ್ಯ ಡಾಕ್ಟರ್ ಹೀನಾ ನವಾಜ್, ತುರುವೇಕೆರೆ ಟೈಮ್ಸ್ ವಾರಪತ್ರಿಕೆ ಸಂಪಾದಕ ಗಿರೀಶ್ ಕೆ ಭಟ್, ಕರ್ನಾಟಕ ಬ್ಯಾಂಕ್ ಆಫೀಸರ್ ರೋಹಿಣಿ, ಸಹಾಯಕ ಪ್ರಾಧ್ಯಾಪಕ ನವೀನ್, ರೈಲ್ವೆ ಇಲಾಖೆಯ ರಿಚರ್ಡ್ ಪ್ರಭೇಶ್ ಅವರನ್ನು ಅಭಿನಂದಿಸಲಾಯಿತು. ಕಳೆದ ಬಾರಿ SSLCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು ಅವರನ್ನು ಪುರಸ್ಕರಿಸಲಾಯಿತು. ವಿವಿಧ ಆಟೋಟ ಸ್ಪರ್ಧೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು. ಗೆಳೆಯರ ಬಳಗದ ಅಧ್ಯಕ್ಷ TS ಪ್ರಕಾಶ್ ಗುಪ್ತಾ ಅಧ್ಯಕ್ಷತೆ ವಹಿಸಿದ್ದರು. ಪಟ್ನಾ ಪಂಚಾಯಿತಿ ಅಧ್ಯಕ್ಷೆ ಆಶಾ ರಾಜಶೇಖರ, ಪಟ್ನಾ ಪಂಚಾಯತ್ ಸದಸ್ಯ ರವಿ, ಗೆಳೆಯರ ಬಳಗದ ಸಹ ಕಾರ್ಯದರ್ಶಿ ಲಕ್ಷ್ಮೀ ನರಸಿಂಹ, ಖಜಾಂಚಿ KT ಶಿವಣ್ಣ, ಆಡಳಿತಾಧಿಕಾರಿ ನಜೀರ್ ಅಹಮದ್, ಪದಾಧಿಕಾರಿಗಳಾದ ಫಯಾಜ್ ಅಹಮದ್ ಖಾನ್, TAV ಗುಪ್ತಾ, ತಿರುಮಲಯ್ಯ, ಶಿವಲೀಲಾ, ರಾಜಮ್ಮ, ನಿವೃತ್ತ ದೈಹಿಕ ಶಿಕ್ಷಣ ನಿರ್ದೇಶಕ ಜಯಣ್ಣ, ಮುಖ್ಯ ಶಿಕ್ಷಕರಾದ ತುಕಾರಾಮ್, ಓಂಕಾರ ಮೂರ್ತಿ, ಮಹಾಲಿಂಗಯ್ಯ ಸೇರಿದಂತೆ ಶಾಲೆಯ ಬೋಧಕ ಬೋಧಕೇತರ ವರ್ಗದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಗಿರೀಶ್ ಕೆ ಭಟ್, ಭಾರತ ವೈಭವ ನ್ಯೂಸ್, ತುರುವೇಕೆರೆ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.